ಕೇಸ್ ನಮ್ಮ ಕಡೆಗೆ ಬಂದಿರುವುದರಿಂದ ಆಲ್ರೆಡಿ ರಾಜ್ಯ ಸರ್ಕಾರವು ತಮ್ಮ ವತಿಯಿಂದ ಮಾರ್ಗಸೂಚಿ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ನಮಗೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಿಳಿಸಿದ್ದಾರೆ. ಹೀಗಾಗಿ ನಮಗೂ ಕೂಡ ಸೇಮೆ ಇದೆ. ನಾವೆಲ್ಲರೂ ನೋಡಿ ಕೋವಿಡ್ ವಿಚಾರದಲ್ಲಿ ಇದು ನ್ಯೂಮೋನಿಯಾ ಅಂತ ಇರೋದರಿಂದ ಮತ್ತು ಇದನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ವಿಚಾರ ಇರೋದರಿಂದ ಕೋವಿಡ್ನಲ್ಲಿ ನಾವು ಏನೇನೋ ಎಚ್ಚರಿಕೆ ವಹಿಸ್ತಾ ಬಂದಿದ್ದೇವೆ. ಅದೇ ಪ್ರಕಾರ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ನಮಗೆ ಈ ಕಫ ಮತ್ತು ನೆಗಡಿ ಬಂದಾಗ ಅದನ್ನು ಆ ಜಾಗವನ್ನು ಸಾರ್ವಜನಿಕ ಜಾಗದಲ್ಲಿ ಅವಾಯ್ಡ್ ಮಾಡಬೇಕು. ಬೇರೆಯವರಿಗೆ ಇನ್ಫೆಕ್ಷನ್ ಆಗಲಿಕ್ಕೆ ಕಾರಣ ಆಗ್ಬೋದು. ಇದಕ್ಕಾಗಿ ನಾವು ಹೋಗಬಾರ್ದು. ಮಾಡುವಾಗ ಟಿಶ್ಯೂ ಪೇಪರು, ಹ್ಯಾಂಕರ್ಚೀವ್ಸು ಇತ್ಯಾದಿ ಬಳಸಬೇಕು. ಮಾಸ್ಕ್ ಮಾಡ್ತೀರಾ ಇನ್ನೂ ಅದು ಗೊತ್ತಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತದೆ. ಸೊ ಅದು ಎಲ್ಲ ವಿಚಾರ. ಹೇಗೆ ನಾವು ಸ್ಯಾನಿಟರಿ ಕಂಡೀಷನ್ಸ್ ಹೇಗೆ ಇಟ್ಕೊಳ್ಬೇಕು, ಕೈ ತೊಳೆಯೋದು, ಸ್ಯಾನಿಟೈಸರ್ ಬಳಸೋದು, ಕಫ ನೆಗಡಿ ಇತ್ಯಾದಿ ಇದ್ದಾಗ ಸಂಬಂಧಿಸಿದಂತೆ ಕೇಸ್ ನಮ್ಮ ಕಡೆಗೆ ಬಂದಿರುವುದರಿಂದ ಆಲ್ರೆಡಿ ರಾಜ್ಯ ಸರ್ಕಾರವು ತಮ್ಮ ವತಿಯಿಂದ ಮಾರ್ಗಸೂಚಿ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ತಮಗೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಿಳಿಸಿದ್ದಾರೆ. ಹೀಗಾಗಿ ನಮಗೂ ಕೂಡ ಸೇಮೆ ಇದೆ. ನಾವೆಲ್ಲರೂ ನೋಡಿ ಕೋವಿಡ್ ವಿಚಾರದಲ್ಲಿ ಇದು ನ್ಯೂಮೋನಿಯಾ ಅಂತ ಇರೋದರಿಂದ ಮತ್ತು ಇದನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ವಿಚಾರ ಇರೋದರಿಂದ ಕೋವಿಡ್ನಲ್ಲಿ ನಾವು ಏನೇನೋ ಎಚ್ಚರಿಕೆ ವಹಿಸ್ತಾ ಬಂದಿದ್ದೇವೆ. ಅದೇ ಪ್ರಕಾರ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ನಮಗೆ ಈ ಕಫ ಮತ್ತು ನೆಗಡಿ ಬಂದಾಗ ಅದನ್ನು ಆ ಜಾಗವನ್ನು ಸಾರ್ವಜನಿಕ ಜಾಗದಲ್ಲಿ ಅವಾಯ್ಡ್ ಮಾಡಬೇಕು. ಬೇರೆಯವರಿಗೆ ಇನ್ಫೆಕ್ಷನ್ ಆಗಲಿಕ್ಕೆ ಕಾರಣ ಆಗ್ಬೋದು. ಇದಕ್ಕಾಗಿ ನಾವು ಹೋಗಬಾರ್ದು. ಮಾಡುವಾಗ ಟಿಶ್ಯೂ ಪೇಪರು, ಹ್ಯಾಂಕರ್ಚೀವ್ಸು ಇತ್ಯಾದಿ ಬಳಸಬೇಕು. ಮಾಸ್ಕ್ ಮಾಡ್ತೀರಾ ಇನ್ನೂ ಅದು ಗೊತ್ತಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತದೆ. ಸೊ ಅದು ಎಲ್ಲ ವಿಚಾರ. ಹೇಗೆ ನಾವು ಸ್ಯಾನಿಟರಿ ಕಂಡೀಷನ್ಸ್ ಹೇಗೆ ಇಟ್ಕೊಳ್ಬೇಕು, ಕೈ ತೊಳೆಯೋದು, ಸ್ಯಾನಿಟೈಸರ್ ಬಳಸೋದು, ಕಫ ನೆಗಡಿ ಇತ್ಯಾದಿ ಇದ್ದಾಗ